ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಡು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿ ಉತ್ಕಲಿಕಾ ಅಂತ ಬಿಟ್ಟು ಒಂದು ಕೆಫೆ ಇದೆ. ಈಗ ಕೆಫೆಗೆ ಬಂದಿದ್ದೀನಿ. ಈಗ ಬನ್ನಿ ನೋಡೋಣ ಇವರು ಮಾಡೋವಂಥ ಒಂದು ಇಡ್ಲಿ ಮತ್ತು ಚಟ್ನಿ ಮತ್ತು ಗುಗ್ನಿ ಮಾಡ್ತಾಯಿದ್ದಾರೆ. ಇದು ಗುಗ್ನಿ ಚಟ್ನಿ ಮತ್ತು ಇಡ್ಲಿನೂ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ ಇವತ್ತು. ಈಗ ಬನ್ನಿ ನೋಡೋಣ ಒರಿಸ್ಸಾ ಸ್ಟೈಲಲ್ಲಿ ಯಾವ ರೀತಿ ಒಂದು ಗುಗ್ನಿ ಚಟ್ನಿ ಮತ್ತು ಇಡ್ಲಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಇಡ್ಲಿ ಮಾಡೋದಕ್ಕೆ ಇವರು ಇಡ್ಲಿ ರೈಸು 2 ಕಪ್ ತೊಗೊಂಡಿದ್ದಾರೆ. 2 ಕಪ್ ಇಡ್ಲಿ ರೈಸು, 1 ಕಪ್ಪು ಉದ್ದಿನಬೇಳೆ. ನೋಡಿ, ಇದನ್ನು ಒಂದು 2 ಸತಿ ತೊಳ್ಕೊಬೇಕಾಗುತ್ತೆ. ಈ ಥರ ಒಂದು 2 ಸಲ ತೊಳೆದಿದ ನಂತರ ಇದನ್ನು ನೆನೆಸಿಡ್ತಾರೆ. ಈಗ ಟೈಮ್ ಬಂದು ಸಂಜೆ 3 ಗಂಟೆ ಆಗಿದೆ. 3 ಗಂಟೆಯಿಂದ ಇವರು 8-8:30ವರೆಗೂ ಇದನ್ನು ನೆನೆಸ್ಕೊತಾರೆ. ನೆನೆಸ್ಕೊಂಡಿದ ನಂತರ 8:30-9 ಗಂಟೆಗೆ ಇದನ್ನು ರುಬ್ಕೊತಾರೆ. ನೋಡಿ, ಈಗ ಇದನ್ನು 2 ಸತಿ ತೊಳ್ಕೊಂಡಿದ್ದಾರೆ. 2 ಸತಿ ತೊಳೆದಿದ ನಂತರ ನೋಡಿ ಇದರಲ್ಲಿ ನೀರು ಹಾಕ್ಬಿಟ್ಟು ಈಗ ನೆನೆಸಿಡ್ತಾರೆ. ಮತ್ತು ಒಂದು 4-5 ಅವರ್ ಆಗಿದ ನಂತರ ಇದನ್ನು ಅಕ್ಕಿ 2 ಕಪ್ಪು ಮತ್ತು 1 ಕಪ್ಪು ಉದ್ದಿನಬೇಳೆ ಈಗ ಹಾಕ್ಕೊಂಡು ಇದನ್ನ ಒಂದು 5 ಅವರ್ ನೆನೆಸ್ಕೊಂಡಿದ್ದಾರೆ. 5 ಅವರ್ ನೆನೆಸಿದ ನಂತರ ಈಗ ರುಬ್ಕೊತಾ ಇದ್ದಾರೆ. ಅಷ್ಟೇ ನೋಡಿ, ಇದನ್ನ ಫುಲ್ ಮುಂದಕ್ಕೆ ಇದನ್ನ ರುಬ್ಕೊಂಡಿದ್ದಾರೆ. ರುಬ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಇದನ್ನ 2 ಸತಿ ರುಬ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ನಾಳೆ ಬೆಳಗ್ಗೆಗೆ ಇದ್ರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಇಡ್ಲಿ ಹಾಕೊಂತಾರೆ. ಅದರಲ್ಲೇ ಸ್ವಲ್ಪ ನೀರು ಹಾಕೊಂಡಿದ್ರು. ನೀರು ಹಾಕೊಂಡು ನೋಡಿ ಈ ತರ ಎಲ್ಲಾನು ಫುಲ್ ಹಿಟ್ಟೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಇಡ್ಬೇಕಾಗುತ್ತೆ. ಮತ್ತೆ ನಾಳೆ ಬೆಳಗ್ಗೆಗೆ ಇದನ್ನ ಇಡ್ಲಿಗೆ ಹಾಕೊಂತಾರೆ. ರುಬ್ಕೊಂಡಿದ್ದು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಅಭಿ ಡಾಲಕ್ಕೆ ಕೆತ್ತ ಸ್ಪೂನ್ ಅಲ್ಲ 1 ಟೇಬಲ್ ಸ್ಪೂನ್. ನೋಡಿ 1 ಟೇಬಲ್ ಸ್ಪೂನು ಪುಡಿಯಪ್ಪ ಹಾಕೊಂಡಿದ್ದಾರೆ. 1 ಟೀ ಸ್ಪೂನ್ ಪುಡಿಯಪ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಷ್ಟೇ ನೋಡಿ, ಈಗ ಇಡ್ಲಿ ಹಾಕೊಂತ ಇದಾರೆ. ಇಡ್ಲಿ ಹಾಕೊಳ್ಳೋದಕ್ಕೆ ನೋಡಿ ಒಂದು ಸಿಲ್ವರ್ ಪ್ಲೇಟ್ ಅಲ್ಲಿ ಬಟ್ಟೆ ಹಾಕೊಂಡು, ಇದು ಕಾಟನ್ ಬಟ್ಟೆ ಹಾಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ. ಲೈಟ್ ಆಗಿ ಸವರ್ಕೊಂಡಿದ್ದಾರೆ ಎಣ್ಣೆ. ಓಕೆ ನೋಡಿ, ಈ ಪ್ಲೇಟ್ಗೂ ಅಷ್ಟೇ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ಇಡ್ಲಿ ಹಿಟ್ಟು ಹಾಕೊಂತ ಇದ್ದಾರೆ. ನೋಡಿ, ಈಗ ಮಿಕ್ಸಿಂಗ್ ಆಗಿದೆ. ಮಿಕ್ಸಿಂಗ್ ಆಗಿದ ನಂತರ ಈಗ ಇಡ್ಲಿ ಹಿಟ್ಟು ಹಾಕೊಂತ ಇದ್ದಾರೆ. ಈಗ ಸ್ಟೀಮರ್ ಅಲ್ಲಿ ಇಟ್ಕೊಂತ ಇದ್ದಾರೆ. ನೋಡಿ, 2 ಕಪ್ ರೈಸ್ಗೆ ಮತ್ತೆ 1 ಕಪ್ ಉದ್ದಿನಬೇಳೆಗೆ 15 ಇಡ್ಲಿ ಆಗಿದೆ. ಇದ್ರಲ್ಲಿ ಒಂದು 2 ಇಡ್ಲಿ ಆಗುತ್ತೆ. 20 ಇಡ್ಲಿ ಆಗುತ್ತೆ ಇದರಲ್ಲಿ. ಅಷ್ಟೇ ನೋಡಿ, ಇದು 2 ಪ್ಲೇಟ್ ಹಾಕಿ ಈಗ ಪ್ಲೇಟ್ ಮುಚ್ಚಿದ್ದಾರೆ. ಕವರ್ ಮಾಡಿದಂತ ಪ್ಲೇಟ್ ಮುಚ್ಚಿದ್ದಾರೆ. ಇದು 15 ನಿಮಿಷ ನಂತರ ತೆಗಿತಾರೆ. ಸೂಪರ್. ಸ್ನೇಹಿತರೆ ನೋಡಿ, ಈಗ ಒಂದು 15 ನಿಮಿಷ, 15-20 ನಿಮಿಷ ಆಗಿದೆ. 20 ನಿಮಿಷ ಆದ್ಮೇಲೆ ಇಡ್ಲಿ ರೆಡಿ ಆಗಿದೆ. ನೋಡಿ, ತೆಗಿತಾ ಇದ್ದಾರೆ. ನೋಡಿ, ಇಡ್ಲಿ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ ನೋಡಿ, ಇಡ್ಲಿ ಇದರಲ್ಲಿ ಇಟ್ಬಿಟ್ಟು ಇಲ್ಲಿ ಆರಿಟ್ಟಿದ್ರು. ಒಂದು 10 ನಿಮಿಷ ಆರಿಟ್ಟಿದ್ದಾರೆ. ಆರಿಟ್ಟಿದ ನಂತರ ಈಗ ತೆಗೆದ್ಬಿಟ್ಟು ಈಗ ನೋಡಿ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂತ ಇದ್ದಾರೆ. ನೋಡಿ, ಈ ತರ ಆರಿದ ನಂತರನೇ ಇದನ್ನ ತೆಗಿಬೇಕಾಗುತ್ತೆ. ಇದು ಬಿಸಿ ಬಿಸಿ ತೆಗಿಯಕ್ ಹೋದ್ರೆ ಫುಲ್ಲು ಬಟ್ಟೆಗೆ ಅಂಟ್ಕೊಳುತ್ತೆ. ಆ ಕಾರಣಕ್ಕೆ ಈ ತರ ಒಂದು ಆರಿಡ್ಬೇಕಾಗುತ್ತೆ. ಈ ತರ ಲೈಟ್ ಆಗಿ ಸ್ವಲ್ಪ ಎಣ್ಣೆ ಸವರೋದ್ರಿಂದ ನೋಡಿ ಸ್ವಲ್ಪನೂ ಬಟ್ಟೆಗೆ ಅಂಟದಿರ ಬರುತ್ತೆ.
ಇಡ್ಲಿ ಮಾಡೋಂಥದ್ದು. ಈ ಇಡ್ಲಿಗೆ ಬರೀ ಬೆಳಗ್ಗೆ ಮಿಕ್ಸ್ ಮಾಡುವಾಗ ಉಪ್ಪು ಹಾಕೊಂತಾರೆ, ಮತ್ತೆ ಇದರಲ್ಲಿ ಸೋಡಾ ಏನು ಮಿಕ್ಸ್ ಮಾಡೋದಿಲ್ಲ. ಜಸ್ಟ್ ನ್ಯಾಚುರಲ್ ಆಗಿ ಇದೇ ತರ ಇದೆ. ಸ್ನೇಹಿತರೆ ನೋಡಿ, ಈಗ ಕಾಯಿ ಚಟ್ನಿ ಮಾಡ್ತಾ ಇದಾರೆ. ಕಾಯಿ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಹಾಕೊಂಡಿದ್ದಾರೆ. ಜಸ್ಟ್ ಒಂದೇ 1 ಟೀ ಸ್ಪೂನ್ ಎಣ್ಣೆ. ಇದು ಉಪ್ಮಾಗೆ ಮತ್ತೆ ಇಡ್ಲಿಗೆ ಮತ್ತೆ ದೋಸೆಗೆ ಈ ಮೂರಕ್ಕೂ ಸೇರಿ ಈಗ ಕಾಯಿ ಚಟ್ನಿ. ನೋಡಿ, ಈಗ ಕಾಯಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ನೋಡಿ. ಇದು ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಕಡಲೆಪಪ್ಪು, ಉಪ್ಪು ಮತ್ತೆ ಕಡಲೆ ಬೀಜ ಮತ್ತೆ ಕೊಬ್ಬರಿ. ನೋಡಿ, ಒಂದು 3/4 ಕಪ್ ಅಷ್ಟು ಕೊಬ್ಬರಿ ತಗೊಂಡಿದ್ದಾರೆ ನೋಡಿ. ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇರ್ಬೇಕಾಗುತ್ತೆ. ಈಗ ಮಾಡೋ ವಿಧಾನ ನೋಡಿ, ಸ್ವಲ್ಪ ಎಣ್ಣೆ ಕಾದಿದ ನಂತರ ಸ್ವಲ್ಪ ಒಂದು 2 ಟೀ ಸ್ಪೂನು ಉದ್ದಿನಬೇಳೆ ಹಾಕೊಂಡಿದ್ದಾರೆ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಚಿಲ್ಲಿ, ಗ್ರೀನ್ ಚಿಲ್ಲಿ ನೋಡಿ, ಅದರಲ್ಲೇ ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ. ಲೈಟ್ ಫ್ರೈ ಮತ್ತೆ ಆನಿಯನ್ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಆನಿಯನ್, ಕರಿಬೇವು ಸೊಪ್ಪು, ಈಗ ಕಡಲೆಪಪ್ಪು, ಅದ್ರಲ್ಲೇ ಸ್ವಲ್ಪ ಜಸ್ಟ್ ಒಂದು 2 ಟೀ ಸ್ಪೂನ್ ಅಷ್ಟು ಕಡಲೆ ಬೀಜ, ಇದು ಫ್ರೈ ಮಾಡಿ ಇಟ್ಕೊಂಡಿದ್ರಾಗ್ಲೇ ಅದನ್ನ ಸ್ವಲ್ಪ ಹಾಕೊಂಡಿದ್ದಾರೆ ನೋಡಿ. ಅದ್ರಲ್ಲೇ ಈಗ ಕಾಯಿ ಹಾಕೊಂಡಿದ್ದಾರೆ. ಇದು ಅರ್ಧ ಕಾಯಿ. ನೋಡಿ, ಎಲ್ಲಾನು ಲೈಟ್ ಆಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು 20 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ ನಂತರ ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದಾರೆ. ಓಕೆ ನೋಡಿ, ಇಷ್ಟನೇ. ಇದನ್ನ ಲೈಟ್ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಇದನ್ನೆಲ್ಲಾನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂತಾರೆ. ಇದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಈಗ ಪುಡಿ ಉಪ್ಪು ಹಾಕೊಂಡಿದ್ದಾರೆ. ಒಂದು ಅರ್ಧ ಟೀ ಸ್ಪೂನ್ ಪುಡಿ ಉಪ್ಪು, ಅದರಲ್ಲಿ ಸ್ವಲ್ಪ ನೀರು ಹಾಕೊಂಡಿದ್ದಾರೆ. ಒಂದು ಗ್ಲಾಸ್ ಅಷ್ಟು ನೀರು. ನೋಡಿ, ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದಾರೆ ನೋಡಿ. ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ ನಂತರ ಸ್ವಲ್ಪ ಹಿಂಗ ಹಾಕೊಂತ ಇದ್ದಾರೆ ನೋಡಿ. ಅದು ಜಸ್ಟ್ ಒಂದು 5 ಸೆಕೆಂಡ್ ಆಗಿದ ನಂತರ ಈಗ ಸಾಸಿವೆ ಹಾಕೊಂಡಿದ್ದಾರೆ. ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪು, 1 ಕಪ್ಪು ಕರಿಬೇವು ಸೊಪ್ಪು ನೋಡಿ. ಈಗ ಫ್ರೈ ಆಗಿದೆ. ಜಸ್ಟ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಒರಿಸ್ಸಾ ಸ್ಟೈಲಲ್ಲಿ ಗುಗ್ನಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಒಂದು ಗುಗ್ನಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದು ಗುಗ್ನಿ ಮಾಡೋದಕ್ಕೆ ನೋಡಿ, ಇದರಲ್ಲಿ ಬಟಾಣಿ ತಗೊಂಡಿದ್ದಾರೆ. ಇದು ವೈಟ್ ಬಟಾಣಿ ತಗೊಂಡು 1 ದಿವಸ ಮುಂಚೆನೇ ಇದನ್ನ ನೆನೆಸಿಡ್ತಾ ಇದ್ದಾರೆ. ಇದು ಈ ತರ ಒಂದು ನೆನೆಸಿಡೋದ್ರಿಂದ ನಾಳೆ ಬೆಳಗ್ಗೆಗೆ ಒಂದು 4 ರಿಂದ 5 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಆ ಕಾರಣಕ್ಕೆ ನೋಡಿ ಇವರು ಈ ತರ ಒಂದು ನೆನೆಸಿಡ್ತಾ ಇದ್ದಾರೆ. ಈಗ ಕುಕ್ಕರ್ ಅಲ್ಲಿ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕೊಂಡು ಇದನ್ನ ಸಪರೇಟ್ ಆಗಿ ಇದನ್ನ ಬೇಯಿಸ್ಕೊಂತ ಇದ್ದಾರೆ. ನೋಡಿ, ಇದನ್ನ 5 ವಿಜಿಲ್ ಹಾಕ್ಸ್ಕೊಂತಾರೆ. ಸ್ನೇಹಿತರೆ ನೋಡಿ, ಇದನ್ನ 4 ರಿಂದ 5 ವಿಜಿಲ್ ಹಾಕ್ಸ್ಕೊಂಡಿದ್ದಾರೆ. 5 ವಿಜಿಲ್ ಹಾಕ್ಸ್ಕೊಂಡು ಈಗ ತೆಗೆದಿದ್ದಾರೆ ನೋಡಿ. ಇದು ಫುಲ್ ಬೆಂದಿದೆ. ಇದು ಫುಲ್ ವೈಟ್ ಬಟಾಣಿ. ಇವರು ಸಪರೇಟ್ ಆಗಿ ಇದು ಈ ಕರಿ ಮಾಡಕ್ ಅಂತಾನೆ ಇವರು ವೈಟ್ ಬಟಾಣಿ ಯೂಸ್ ಮಾಡ್ತಾರೆ ನೋಡಿ. ಗುಗ್ನಿ ಮಾಡೋದಕ್ಕೆ ಇವರು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ ನೋಡಿ. ಎಣ್ಣೆ ಕಾದಿದ ನಂತರ ಹಿಂಗ ಹಾಕೊಂಡಿದ್ದಾರೆ. ಮತ್ತೆ ಅದಾಗಿದ ನಂತರ ಈಗ ಜೀರಿಗೆ ಮತ್ತೆ ಒಂದೇ ಒಂದು ಚಿಲ್ಲಿ ಹಾಕೊಂಡಿದ್ದಾರೆ, ರೆಡ್ ಚಿಲ್ಲಿ. ನೋಡಿ, ಒಂದು 200 ಗ್ರಾಮ್ ಅಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ. ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ. ಸ್ನೇಹಿತರೆ ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ 3 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾರೆ. 50% ಶುಂಠಿ ಆದ್ರೆ 50% ಬೆಳ್ಳುಳ್ಳಿ.
ಓಕೆ. ನೋಡಿ ಈಗ ಟೊಮೊಟೊ ಪೇಸ್ಟ್ ಹಾಕೊಂತ ಇದ್ದಾರೆ. ನೋಡಿ ಇದರಲ್ಲಿ 2 ಟೊಮೊಟೊ ಪೇಸ್ಟ್ ಹಾಕೊಂಡಿದ್ದಾರೆ. ನೋಡಿ ಈಗ ಧನಿಯಾ ಪೌಡರ್ ಹಾಕೊಂತ ಇದ್ದಾರೆ. 1 ಟೀ ಸ್ಪೂನ್ ಧನಿಯಾ ಪುಡಿ, ಜೀರಾ ಪೌಡರ್. ಓಕೆ. 1 ಟೀ ಸ್ಪೂನ್ ಜೀರಾ ಪೌಡರ್. ಓಕೆ. ನೋಡಿ ಈಗ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಹಾಕೊಂಡಿದ್ದಾರೆ. ಫುಲ್ ರೆಡ್ ಚಿಲ್ಲಿ ಪೌಡರ್ 1.5 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ನೋಡಿ ಅದರಲ್ಲಿ ಸ್ವಲ್ಪ ನೀರು ಹಾಕೊಂಡಿದ್ದಾರೆ. ಬೇಡ ಕುಡಿಯಲ್ಲ, ಟೀ ಕಾಫಿ ಏನ್ಬಿಡ. ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಅರಿಶಿನ ಪುಡಿ 3/4 ಟೀ ಸ್ಪೂನ್ ಹಾಕೊಂಡಿದ್ದಾರೆ. ಹಳದಿ ಪೌಡರ್ 1 ಟೀ ಸ್ಪೂನು ಪುಡಿ ಉಪ್ಪು, ಮತ್ತೆ ಅರ್ಧ ಟೀ ಸ್ಪೂನ್. ಓಕೆ. ನೋಡಿ ಇದನ್ನ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂತಾರೆ. ಫ್ರೈ ಮಾಡ್ಕೊಂಡಿದ ನಂತರ ಬೇರೆ ಎಲ್ಲ ಹಾಕೊಂತಾರೆ. ಈಗ ಗರಂ ಮಸಾಲ ಹಾಕೊಂತ ಇದ್ದಾರೆ. ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ, ಕಸ್ತೂರಿ ಮೆಥಿ. ಓಕೆ. ನೋಡಿ ಕಸ್ತೂರಿ ಮೆಥಿ 1 ಟೀ ಸ್ಪೂನ್. ನೋಡಿ ಈ ತರ ಮ್ಯಾಶ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. गरम मसाला वो सभी फ्राई होने के बाद ही डालना है. ओके ओके. ಇದೆಲ್ಲ ಫ್ರೈ ಆಗಿದ ನಂತರ ಗರಂ ಮಸಾಲ ಪೌಡರ್ ಹಾಕೋಬೇಕಂತ. ನೋಡಿ ಈಗ ಬಟಾಣಿ ಬೇಯಿಸಿಟ್ಕೊಂಡಿದ್ರಲ್ಲ, ಉಪ್ಪು ಅರಿಶಿನ ಪುಡಿ ಹಾಕೊಂಡು ಬೇಯಿಸಿಟ್ಕೊಂಡಿರೋದು ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಬೇಯಿಸಿರೋ ಆಲೂಗಡ್ಡೆ ಹಾಕೊಂತ ಇದ್ದಾರೆ. ನೋಡಿ ಈ ಆಲೂಗಡ್ಡೆ ಸಪರೇಟ್ ಆಗಿ ಒಂದು 4 ರಿಂದ 5 ವಿಜಿಲ್ ಹಾಕ್ಸ್ಕೊಂಡಿದ್ದಾರೆ. 5 ವಿಜಿಲ್ ಹಾಕ್ಸ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ಫುಲ್ ಆಲೂಗಡ್ಡೆ ಫುಲ್ ಈ ತರ ಬೆಂದಿದೆ. ಇದ್ರಲ್ಲಿ ಜಸ್ಟ್ ಒಂದು 3 ರಿಂದ 4 ಆಲೂಗಡ್ಡೆ ಹಾಕೊಂಡಿದ್ದಾರೆ ಇಷ್ಟು ಕರಿದು. ನೋಡಿ ಈಗ ಲೈಟ್ ಆಗಿ ಕುದಿ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆದ್ಮೇಲೆ ಈಗ ನೀರು ಹಾಕೊಂತ ಇದ್ದಾರೆ. ನೋಡಿ 1 ಲೀಟರ್ ನೀರು. ನೋಡಿ ಇದು ಜಗ್ಗು 1 ಲೀಟರ್, 1.5 ಲೀಟರ್ ನೀರು ಹಾಕೊಂಡಿದ್ದಾರೆ. ನೋಡಿ ಈ ತರ ಇದನ್ನ ಒಂದು 15 ರಿಂದ 20 ನಿಮಿಷ ಈ ತರ ಕುಚ್ಕೊಂತಾರೆ. ಸ್ನೇಹಿತರೆ ನೋಡಿ ಇದನ್ನ ಒಂದು 15 ನಿಮಿಷ ಇದನ್ನ ಒಂದು 10 ರಿಂದ 15 ನಿಮಿಷ ಇದನ್ನ ಕುಚ್ಕೊಂಡಿದ್ದಾರೆ. ಕುಚ್ಕೊಂಡಿದ ನಂತರ ನೋಡಿ ಗುಗ್ನಿ ಅನ್ನೋದು ರೆಡಿ ಆಗಿದೆ. ನೋಡಿ ಲಾಸ್ಟ್ ಅಲ್ಲಿ ಅದ್ರ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. ಜಾಸ್ತಿ ಗಟ್ಟಿ ಮಾಡ್ಕೊಳಲ್ಲ. ಇದನ್ನ ಒಂದು ಅರ್ಧ ಗಂಟೆ ಬಿಟ್ರೆ, ಅರ್ಧ ಗಂಟೆ ಒಂದು 3/4 ಗಂಟೆ ಬಿಟ್ಬಿಟ್ರೆ ಇದನ್ನ ಫುಲ್ ಗಟ್ಟಿ ಆಗುತ್ತಂತೆ. ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಈ ತರ ಒಂದು ಇವರು ಕರಿ ಮಾಡೋ ಅಂತ. ಈಗ ಕಸ್ಟಮರ್ಗೆ ಈ ತರ ಒಂದು ಸರ್ವ್ ಮಾಡ್ತಾರೆ ಇವರು. ನೋಡಿ 1 ಪ್ಲೇಟ್ಗೆ 2 ಇಡ್ಲಿ ಬರುತ್ತೆ. ನೋಡಿ ಇಡ್ಲಿ ಜೊತೆಗೆ ಇವರು ಗುಗ್ನಿ ಮಾಡಿದಾರಲ್ಲ, ಗುಗ್ನಿ ಕೊಡ್ತಾರೆ. ನೋಡಿ ಇದ್ರ ಜೊತೆ ಮತ್ತೆ ಇಡ್ಲಿಗೆ ಚಟ್ನಿ. ನೋಡಿ ಈ ತರ ಒಂದು ಇಡ್ಲಿ ಸರ್ವ್ ಮಾಡ್ತಾರೆ. ಸ್ನೇಹಿತರೆ ನೋಡಿ ಇಡ್ಲಿ ಅನ್ನೋದು ಈಗ ರೆಡಿ ಆಗಿದೆ. ನೋಡಿ ಹಿಂದ್ಗಡೆ ಮುಂದ್ಗಡೆ ಈ ತರ ಸಾಫ್ಟಿಯಾಗಿ ಈ ತರ ಬರುತ್ತೆ. ಸಾಫ್ಟ್ ಆಗಿದೆ. ಹಿಟ್ಟು ಮಿಕ್ಸ್ ಮಾಡುವಾಗ ಅಷ್ಟೇ ಜಾಸ್ತಿ ನೀರು ಹಾಕ್ಕೋಬಾರ್ದು. ಅವರು ನೈಟ್ ಎಷ್ಟು ನೀರು ಹಾಕಿರ್ತಾರೋ ಅಷ್ಟೇ ನೀರು, ಮತ್ತು ಬೆಳಗ್ಗೆನೂ ನೀರು ಮಿಕ್ಸ್ ಮಾಡ್ದಿರ ಇವರು ಇಡ್ಲಿ ಹಿಟ್ಟು ಹಾಕ್ಕೊಂಡಿರೋಂಥದ್ದು. ತುಂಬ ಗಟ್ಟಿನೇ ಹಾಕ್ಕೊಂಡಿದ್ದಾರೆ. ಈ ಥರ ಬರುತ್ತೆ. ಸ್ನೇಹಿತರೆ ನೋಡೋರಲ್ಲ, ಇವರು ಮಾಡಿರೋಂಥ ಒಂದು ಗುಗ್ನಿ ಮತ್ತು ಚಟ್ನಿ ಮತ್ತು ಇಡ್ಲಿ ಈ ಥರ ಇವರು ಮಾಡೋವಂಥದ್ದು. ಇದು ಒರಿಸ್ಸಾ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ. ಇದು ಗುಗ್ನಿ ಇವ್ರದ್ದು ಫೇಮಸ್ಸು ಕರಿ ಇದು. ಮತ್ತು ಚಟ್ನಿನೂ ಅಷ್ಟೇ ಇವ್ರದ್ದು. ಎಲ್ಲನೂ ಪ್ರತಿಯೊಂದೂ ಈ ಥರ ಫ್ರೈ ಮಾಡಿ ಮಾಡ್ತಾರೆ.
ಇದಕ್ಕೆ ಚಟ್ನಿ ಮತ್ತು ಗುಗ್ನಿ. ನಮ್ಮ ಕಡೆ ಆಲ್ಮೋಸ್ಟು ಸುಮಾರು ಜನ ಇಡ್ಲಿ ಸಾಂಬಾರು ಮಾಡ್ತೀವಲ್ಲ, ಆದರೆ ಈ ಕಡೆ ಇವರು ಈ ಥರ ಗುಗ್ನಿ ಮತ್ತು ಚಟ್ನಿ ಜೊತೆ ಕೊಡೋಂಥದ್ದು, ಸರ್ವ್ ಮಾಡೋಂಥದ್ದು. ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿದೆ. ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಮತ್ತು ಈ ಗುಗ್ನಿಯಲ್ಲಿ ಯಾವುದೇ ರೀತಿ ಏನು ಮಸಾಲ ಜಾಸ್ತಿ ಮಸಾಲ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಗರಂ ಮಸಾಲ, ಜೀರಾ ಪೌಡರು, ಅರಿಶಿನ ಪುಡಿ ಮತ್ತು ಉಪ್ಪು. ಸೂಪರ್ ಆಗಿದೆ. ಅದೇ ನಮ್ಮ ಕಡೆ ಸುಮಾರು ಜನ ಗ್ರೀನ್ ಬಟಾಣಿ ಯೂಸ್ ಮಾಡ್ತಾರೆ, ಆದರೆ ಇವರು ವೈಟ್ ಬಟಾಣಿ ಯೂಸ್ ಮಾಡೋವಂಥದ್ದು. ಫ್ರೆಶ್ ಬಟಾಣಿ ಬರುತ್ತಲ್ಲ, ಅದು ವೈಟ್ದು, ಅದನ್ನು ತಗೊಂಬಂದು ನೆನೆಸ್ಬಿಟ್ಟು ಮತ್ತು ಇದನ್ನು ಮಾಡ್ತಾರೆ. ಚೆನ್ನಾಗಿರುತ್ತೆ. ಇಡ್ಲಿ, ಗುಗ್ನಿ ಮತ್ತು ಚಟ್ನಿ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ನೀವು ಈ ಕಡೆ ಬಂದಾಗ ಒಂದ್ಸರಿ, ಈ ಹೋಟೆಲ್ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿ ಇರೋವಂಥದ್ದು. ಇದ್ರದ್ದು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿಕೊಡಿ. ಈ ಬಟಾಣಿ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.